ಯವ್ವ ಮೊಣಕಾಲೊಂದು ನೋವು. ಯಪ್ಪ ದೇವ್ರೇ. ಅಲ್ಲ ಮನ್ಯಾಗ ಒಬ್ಳು ಮುದುಕಿ ಇದ್ದೀನಿ. ಆಕೆ ತಿನ್ನ ಕೊಡ್ಬೇಕಾ ಬಿಡ್ಬೇಕಾ ಬೇಡ ಏನು ವಿಚಾರಿಸೋದು ಗೊತ್ತೇ ನೋಡು. ಈಕೆ ಹಾದಿ ಏನಂತ ತಗೊಂಬಂದ ಏನ ನನ್ನ ಮಗನಿಗೆ ಸಸಿ ಅಂತ. ಏ ಪಿಸ್ರಿ ಇದೆಯಾ ಸತ್ಯ ಬಾಯಿಲಿ. ಶುರು ಆತಿ ಮುದುಕಿದು. ಎಷ್ಟೆಲ್ಲ ಕುಂತಲೆ ಚಾಕ್ರಿ ಮಾಡಿದ್ರು ನನಗೆ ನನಗೆ ಅನ್ನೋದು ಬಿಡಲ್ಲ. ಬಂದೇನೆ ಕಿವಿ ಕೇಳ್ತಾವ ಇಲ್ಲ ಹೋಗ್ಯಾವ. ಬಂದೆ ಬಂದೆ ಅತ್ತಾರೆ ಬಂದೆ. ಏನ್ರಿ ಅತ್ತಾರೆ ಕರೆದ್ರಲ್ಲ. ಅಲ್ಲ ಮನೆಗೆ ಒಬ್ಬಕ್ಕೆ ವಯಸ್ಸಾಗಿರೋ ಮುದುಕಿ ಇದ್ದಾಳೆ. ಆಕೆ ತಿನ್ಲಾ ಬಿಟ್ಲಾ ಕೊಡೋಣ ಮಾಡೋಣ ಏನಾರು ಊಟಕ್ಕೆ ಅಂತ ತಲೆಗೈತೆ ನಿನಗೇನು ಸ್ವಲ್ಪನಾದ್ರು ತಂದು ಕೊಡ್ತೀನಿ ಅತ್ತಿ. ಆಯ್ತು ಇವಾಗ ಅದು ಎರಡೇ ರೊಟ್ಟಿ ಉಳಿದಿತ್ತಾ ಬಡಿಯಕ್ಕೆ ಬಡಿತಿದ್ದೆ ಅಷ್ಟೊತ್ತಿಗೆ ನೀವು ಕರೆದ್ರಿ. ಆಯ್ತು ತಂದು ಕೊಡ್ತೀನಿ ತಾಡು ಊಟಕ್ಕೆ ಇವಾಗ. 2:30 ಆದ್ರೆ ಇನ್ನು ಬಡಿಯೋದ್ರಾಗೆ ಇರೋ ರೊಟ್ಟಿ ನೀನು. ಅಲ್ರಿ ಅತ್ಯಾರ ನನಗೂ ಎಷ್ಟು ಕೆಲಸ ಆಗ್ತಾವ ಬೆಳಗ್ಗೆಯಿಂದ ನೀವೇ ನೋಡ್ತೀರಪ್ಪ. ಕಸ ಗುಡಿಸ್ಬೇಕು ನೆಲ ಸಾರಿಸ್ಬೇಕು ಹುಡುಗರು ತಯಾರು ಮಾಡಿ ಅವ್ರನ್ನ ಶಾಲೆ ಕಳಿಸ್ಬೇಕು ಡಬ್ಬಿ ಕಟ್ಟಬೇಕು ಮತ್ತೆ ಇವ್ರಿಗೆ ಕಳಿಸ್ಬೇಕು ಮತ್ತೆ ಬಟ್ಟೆ ಹೋಗಿ ಪಾತ್ರೆ ತೊಳಿ ಬೆಳಗ್ಗೆ ತಿಂಡಿ ಮಾಡಿದ್ದೆಲ್ಲ ಪಾತ್ರೆ ತೊಳಿಬೇಕು. ಇವಾಗ ಮತ್ತೆ ಅಡುಗೆ ಎಲ್ಲ ಹಚ್ಕೋಬೇಕಲ್ಲ ಮತ್ತೆ ಅಡುಗೆ ಎಲ್ಲ ಮಾಡೋಷ್ಟೊತ್ತಿ ಟೈಮ್ ಆತ್ರಿಯಪ್ಪ. ಪುಸ್ತಕ ಸಿಕ್ಕಿಲ್ಲ ರೀ ನನಗೆ ಕೆಲಸ ಹಂಗೆ ಮಾಡ್ತಾನೆ ಇದೀನಿ ಬೆಳಗ್ಗೆಯಿಂದ ಒಂದು ಮುಗಿಯೋದಿಲ್ಲ ನಮ್ಮ ಕೆಲಸ. ಅಯ್ಯೇ ಚೂರು ಕಸ ಗುಡಿಸಿ ನೆಲ ಸಾರಿಸಿ ಬಟ್ 4 ಬಟ್ಟೆ ಬಾಡಿ ಮಾಡಕ್ಕೆ ಇಷ್ಟು ಮಾಡ್ಕಾಡ್ತೀನಿ ನೀನು ವಯಸ್ಸಿನಾಗಿದ್ದಾಗ ನಾನು ಇದಕ್ಕಿಂತ 10 ಪಟ್ಟು ಕೆಲಸ ಮಾಡ್ತಿದ್ದೆ. ಹೋಗು ನಮ್ಮ ಅತ್ತೆ ಎಷ್ಟು ಉರ್ಸ್ಕೊಂಡು ತಿಂತಿದ್ದು ಅಂತ ನನಗೆ ಗೊತ್ತೈತಿ. ನಿನಗೆ ನಾನು ಉರ್ಸ್ಕೊಂಡು ತಿನ್ನಲ್ಲ ಅದಕ್ಕೆ ನಿನಗೇನು ಗೊತ್ತಾಗಲ್ಲ. ನನ್ನಂತ ಅತ್ತಿ ಪಡೆಯಕ್ಕೂ ಪುಣ್ಯ ಮಾಡಿರ್ಬೇಕು ನೀನು. ಹೌದು ಪುಣ್ಯ ಬಾ ಪುಣ್ಯ ಮಾಡೀನಿ 7 ಜನ್ಮದ ಪುಣ್ಯ ನಂದು. ಇಲ್ಲ ನಿನ್ ಶೆಟ್ಟಿತೀಯ ಏನು ನನಗೆ ಊಟ ಕೊಡ್ತೀಯಿಲ್ಲ ಇವತ್ತು ಅಂದೆ ತಂದರಿ ಅತ್ಯಾರ. ಏನ್ ಮಾಡಿ ಊಟಕ್ಕೆ? ರೊಟ್ಟಿ ಪಲ್ಯ ಚಪಾತಿ ಸಾರು ಮಾಡೀನಿ ಅತ್ತಿ. ತಗೊಂಡು ಹೋಗು ಜಲ್ದಿ. ಇಲ್ಲಿಕ್ಕಿಗೆ ಸುಖ ಹೆಚ್ಚಾಗೈತಿ ಅದಕ್ಕೆ ಹಿಂಗೆ ಆಡ್ತಾಳೆ. ಬೇಗ ಬೇಗ ಬಾ ಹೊಟ್ಟೆ ಸಾಕುಂತ ನನಗಿಲ್ಲಿ. ತಗೊಳ್ರಿ ಅತ್ಯಾರ. ಇದಿಷ್ಟು ರೊಟ್ಟಿ ಪಲ್ಯ ಮಾಡ್ಕೊಡಕ್ಕೆ ನಿನಗೆ ಇಷ್ಟೊತ್ತು ಹಿಡಿತೇನು? ಈ ರೊಟ್ಟಿ ಪಲ್ಯ ಮಾಡೋದಾಗಿದ್ರೆ ಇಷ್ಟೊತ್ತಾಗಿ ಹಿಡಿದಿತ್ತತ್ತಿ. ಎಲ್ಲ ಕೆಲಸ ನಾನೇ ಮಾಡಿ ಆಮೇಲೆ ರೊಟ್ಟಿ ಪಲ್ಯ ಮಾಡ್ಬೇಕಾತಲ್ಲ ತಡ ಆಯ್ತು. ಏನು ನಾನು ಒಬ್ಬಕ್ಕೆ ಕೆಲಸ ಮಾಡ್ತೀನಿ ನೀನೇನು ಮಾಡಲ್ಲ ನನಗೆ ಸಹಾಯ ಅಂತ ಹೇಳಕ್ ಕುಂತೆ ಹೆಂಗೆ? ಆಮೇಲೆ ಹಂಗಂದೇರಿ ಅತ್ಯಾರ. ಏನ ಎಲ್ಲ ಕೆಲಸ ಮಾಡೋಷ್ಟೊತ್ತಿ ತಡ ಆಯ್ತು ಅಂದೆ. ತಗೊಳ್ರಿ. ಏ ನೀನು ಊರು ಬಂದಿದ್ಯೇ ನಂಗೇನು ಗೊತ್ತಾಗಲ್ಲ ಅನ್ಕೊಂಡಿಯಾ? ಹಂಗೂ ಅಂತೀರ ಹಿಂಗೂ ಅಂತೀರ ಬಿಡ್ರಿ ಅತ್ಯಾರ ನೀವು. ಹತ್ರ ಏನು ಮಾತು ಫಸ್ಟ್ ಊಟ ಮಾಡ್ತೀನಿ ನಾನು. ಅಯ್ಯಯ್ಯ ಏನೇ ಒಂದು ಉಪ್ಪಿಲ್ಲ ಖಾರ ಇಲ್ಲ ನೆಟ್ಟಿಗೆ ಅದು ಏನಂತ ಅಡುಗೆ ಮಾಡಕಲ್ತೀಯ ನೀನು ಇಷ್ಟು ವರ್ಷ ಆಯ್ತು ಮನೆಗೆ ಬಂದು. ಉಪ್ಪು ಖಾರ ಎಲ್ಲ ನೋಡಿ ಹಾಕೇನ್ರಿ ಅತ್ಯಾರೆ. ನಾನು ಚೂರು ತಿಂದು ನೋಡಿನಿ ಎಲ್ಲ ಸರಿ ಇತ್ತು. ನೀನು ಮಾಡಿದ್ದೀನಿ ಸರಿ ಅನಿಸ್ತತಿ ನನಗೆ ಅನಿಸ್ಬೇಕಲ್ಲ. ನನ್ನ ಮೊದಲನೇ ಮಗನ ಸಸಿ ಮಾತ್ರ ನನ್ನ ಮೊದಲನೇ ಸಸಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ಲು ನನಗೆ. ಊಟಕ್ಕೆ ಟೈಮ್ ಆಗ್ತಿದ್ದಂಗೆ ಸಾಕು ಹಂಗೆ ಅತ್ತೇರಿ ಊಟಕ್ಕೆ ಬರ್ರಿ ಊಟ ಮಾಡಿರಿ ಫಸ್ಟ್ ನೀವು ಕುತ್ಕೊಳ್ರಿ. ಒಂದು ಕೆಲಸ ಮಾಡ್ತಿರ್ಲಿಲ್ಲ ನಾನು ಅವಾಗ. ಅಲ್ರಿ ಅತ್ಯಾರ ನಾನು ಇವಾಗ ನಿಮ್ಗೆ ಏನು ಕೆಲಸ ಮಾಡಕ್ಕೆ ಹೇಳಿನಿ? ಸಾಕು ಸುಮ್ಮನಿರು. ಮೊದಲೇ ಸಸಿ ಎಲ್ಲ ಕೆಲಸನೂ ಮಾಡ್ತದೆ ಪಾಪ. ಜೊತೆಗೆ ಅಡುಗೆನೂ ರುಚಿ ಮಾಡ್ತಿದ್ಲು. ನಿನ್ನ ಥರ ಈ ಥರ ಮಾಡ್ತಿರ್ಲಿಲ್ಲ ಕೆಡ್ದಾಗಿ. ಮನೆಯೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ಲು. ನೀನು ಇದೆಯಾ ಒಂದು ತಿಂಡಿ ಬಿಟ್ಟೆ ಅಂತ ಕೇಳಲ್ಲ ನನಗೆ ಬಂದು. ಅಲ್ಲ ಅತ್ತೇರೆ ಅಕ್ಕ ಅಷ್ಟೊಳ್ಳೆಳು ಅಷ್ಟು ಹೊಂದಾಣಿಕೆಯಿಂದ ಹೋಗ್ತಿದ್ಲು ಅಂದ್ರಲ್ಲ ಮತ್ತೆ ನಿಮ್ಮ ಮಗನ ಕರ್ಕೊಂಡು ಯಾಕೆ ಬೇರೆ ಹೋದ್ರು? ಬೇರೆ ಮನೆ ಮಾಡ್ಕೊಂಡು ಹೋದ್ರಲ್ಲ. ಯಾರು ತಿಂಡಿ ಬಿಡು ನಿಂದು ಎಲ್ಲ ನಿನ್ನಿಂದನೇ ಬೇರೆ ಆಗಿದ್ದಕ್ಕೆ. ಪಾಪ ನನ್ನ ಸೊಸಿ ಪ್ರತಿಯೊಂದು ಕೆಲಸ ಹಾಕಿ ಒಬ್ಬಕ್ಕೇನೆ ಮಾಡ್ತಿದ್ಲು. ನೀನೇನು ಮಾಡ್ತಿದ್ದಿ? ಬರೀ ತವ್ರ ಮನೆಗೆ ಹೋದೆ ಮಲ್ಕೊಂಡೆ ಇದ್ದೆ ಗಂಡನ ಜೊತೆ ಹೊರಗೆ ಹೋಗಿ ಬಂದೆ ಮುಗೀತು. ಇಷ್ಟ ಮಾಡ್ತಿದ್ದಿ ಇನ್ನೇನು ಮಾಡ್ತಿದ್ದಿ ನೀನು? ಬಿಟ್ರೆ ಹುಡುಗರು ಚಿಕ್ಕ ಇದಾವ್ರಿ ಅತ್ತೇರೆ ನೋಡ್ಕೋಬೇಕು ಆಗೋದಿಲ್ಲ ನನ್ನ ಕೈ ಕೆಲಸ ಮಾಡಕ್ಕೆ ಅಂತಿದ್ದಿ. ನಾನು ಎಷ್ಟು ಕೆಲಸ ಮಾಡಿದ್ರು ನಿಮ್ಗೇನು ಕಣ್ಣಿಗೆ ಕಾಣ್ತಿರ್ಲಿಲ್ಲ ಬಿಡ್ರಿ. ಹೌದು ಬಾರಿ ಮಾಡಿಯಾ ಕಂಟಿನ್ ತಗ ಸುಮ್ಮನಿರು. ಇವಾಗಲೂ ನಾನು ಮೊದಲೇ ಮಗನ ಮನೆಗೆ ಹೋದ್ರೆ ಇತ್ತ ಇನ್ನೋಟ ಅತ್ತ ಎತ್ತರಕ್ಕೆ ಬಿಡಲ್ಲ ಗೊತ್ತಾ ನನ್ನ ಸಸಿ ಹಂಗೆ ನೋಡ್ಕೊಂತಲ್ಲ ನನಗೆ. ನಾನು ಹೋದ್ರೆ ಸಾಕು ಏನು ಬೇಕು ಹೇಳಿರ್ತೀರ ನಿಮಗೆ ನಾನು ಅದನ್ನೇ ಮಾಡ್ಕೊಡ್ತೀನಿ ಅಂತೇಳಿ ಹೋಳಿಗೆ ಏನು ಬೇಕಾದೆಲ್ಲ ಮಾಡ್ಕೊಡ್ತಾರೆ ಗೊತ್ತಾ ನನಗೆ. ನೀನು ಇದೆಯಾ ನಾನು ಎಷ್ಟು ಮಾಡಿದ್ರು ಅಷ್ಟೇ ತಗೊಳ್ರಿ. ನಿಮಗೆ ಮೊದಲೇ ಸಸಿ ನೆಲ್ ಬಿಟ್ಕೊಡ್ತೀರಾ? ಜಾಸ್ತಿ ಮಾತಾಡ ಇಲ್ಲಿ ನಿನಗೆ ಆರಾಮೈತೆ ಎಲ್ಲ ಅದಕ್ಕೆ ದಿಮಾಕ್ ಬಂದೈತಿ ನಿನಗೆ. ಹೌದು ತುಂಬ ಆರಾಮಿದ್ದೀನಿ ಕೇಳ್ತಿರಲ್ಲ. ಜಾಸ್ತಿ ಮಾತಾಡ್ಬೇಡ. ಹೌದು ರೊಟ್ಟಿಗೆ ತುಪ್ಪ ಹಚ್ಚಿ ಇಲ್ಲ ನಾನು ತುಪ್ಪ ಹಚ್ಚಿದ ತಿಂತೀರಂತ ಗೊತ್ತಿಲ್ಲ ನಿನಗೆ? ಅಯ್ಯೋ ಮರ್ತೆ ಅತ್ತೀರೆ ಅದು ತುಪ್ಪ ಚೂರು ಉಳಿದೈತಿ ಖಾಲಿಯಾಗಿ ಬಂದೈತಿ. ಅದೇ ನಮಗೆ ಗೊತ್ತಿರೋರು ಒಬ್ರು ತಂದು ಕೊಡ್ತಾರಲ್ಲ ಆಕಿನೂ ತಂದಿಲ್ಲ ಮುಂದಿನ ವಾರ ಬರ್ತಾಳಂತೆ. ಚಾರ್ಜ್ ಅದನ್ನ ತಗೊಂಡು ಹಚ್ತೀನಿ ಚೂರು ಐತಿ. ಯೋ ಅವಲ್ಲವ ನಾನು ಅಷ್ಟು ಬೇಗ ತುಪ್ಪ ಖಾಲಿ ಆತ? ಏನೆಲ್ಲ ನೀನು ನಿನ್ನ ಮಕ್ಕಳು ತಿಂದ ಖಾಲಿ ಮಾಡಿದ್ರೆ ಹೆಂಗೆ? ಅಲ್ಲ ಅತ್ತೀರೆ ನಾನೆಲ್ಲಿ ತಿಂದಿನಿ ರೀ ಅಪ್ಪ ಬರೀ ಚೂರು ಹಾಕೊಂಡಿರ್ತೀನಿ. ನಿಮಗೆ ದಿನ ರೊಟ್ಟಿಗೆ 2-3 ರೊಟ್ಟಿಗೆ ಹಚ್ಕೊಡ್ತೀನಿ ಮತ್ತು ಅನ್ನಕ್ಕೆ ಹಾಕಂತೀರಿ ನನಗೆ ಹೇಳ್ತೀರಲ್ರಿಪ್ಪ. ಓ ಅದೆಷ್ಟು ಕಣ್ಣೆ ನಿನಗೆ ಈ ವಯಸ್ಸಾಗಿರೋ ಜೀವದ ಮೇಲೆ? ನಾನು ತಿನ್ನೋ ಊಟದ ಮೇಲೆ ಕಣ್ಣಾಕಿಲ್ಲ ನಿನ್ನ ಕಣ್ಣು ಸೇರೋಗ್ಲಿ. ನನ್ನ ಮನೇನ ಇದು ನಾ ತಿಂತೀನಿ ನನಗೆ ಎಷ್ಟು ಬೇಕು ಅಷ್ಟು ನೀ ಸುಮ್ಮನೆ ತಂದು ಹಾಕತ್ತಲ್ಲಿ ಅಷ್ಟೇ ಇಲ್ಲದೆಲ್ಲ ಮಾತಾಡ. ನನ್ನ ಮಗ ನಿನ್ನ ತಲೆ ಮೇಲೆ ಹೊತ್ಕೊಂಡಾನೆ ತಾಳು ಅವನಿಗೆ ಮಾಡ್ತೀನಿ ಅವನಿಗೆ ಬೇಡ ಹೆಂಗೆ ಫಸ್ಟು ಹೋಗು ತುಪ್ಪ ನಾನು ತಗೊಂಬೋಗು. ಜಾಸ್ತಿಯಾಗೆ ತಿಂದು ಮಾಡ್ತೀನಿ ನಿನಗೆ ನನ್ನ ಮಗ ಬರ್ಲಿಕ್ಕೆ ರಾಚಾರ ಬಿಡ್ತೀನಿ ನಿಂದು. ಇಷ್ಟು ಬೇಗ ಖಾಲಿ ಆಯ್ತು ಅಂತ ಹೇಳಿದ್ದಕ್ಕೆ ಹೇಳ್ದೇರಿ ಅತ್ಯಾರೆ. ನೀವು ತಿನ್ರಿಪ್ಪ ನಿಮ್ಗೆ ಯಾರು ಬೇಡ ಅಂದಾರ ಇಲ್ಲಿ ತರ್ತೀನಿ ತಾಳ್ರಿ. ಮಳ್ಳಿ ಆದ್ರೆ ರೊಟ್ಟಿ ಪಲ್ಯ ಭಾಳ ಚೆನ್ನಾಗೈತಿ. ಇನ್ನೊಂದ್ರೆ ರೊಟ್ಟಿ ಕೇಳಿ ತಿಂತೀನಿ ತಾಳು. ಹೊರಗೆ ಚೂರು ಹೋಗಿ ಬರಂಗಿಲ್ಲ ನೋಡು ಎಷ್ಟು ಬಿಸಿಲೈತಪ್ಪ. ಸುನೀತವ್ವ ಒಂದ್ ಲೋಟ ನೀರು ತಂದು ಕೊಡವ ಸ್ವಲ್ಪ. ಈಗ ನೆಮ್ಮದಿ ಅನಿಸ್ತು ನೋಡವ ನನಗೆ. ಅಲ್ಲ ಮಾವರ ನಾನು ಹೇಳ್ತೀನಿ ನಿಮಗೆ ಇಷ್ಟು ಬಿಸಿಲಾಗಿ ಎಲ್ಲೂ ಹೋಗ್ಬೇಡ್ರಿ ಮನೆಗಿರಿ ಅಂತ.
ಆದ್ರೂ ಹೋಗಿ ಬರ್ತೀರಪ್ಪ ನೀವು. ಇಲ್ಲವ, ನನ್ನ ಹಳೆ ದೋಸ್ತ ಒಬ್ಬ ಸಿಗ್ತೀನಿ ಅಂತ ಹೇಳಿದ್ನಾ, ಅದಕ್ಕೆ ಹೋಗಿದ್ದೆ. ಇಲ್ಲೇ ಬಾಜು ಓಣ್ಯಾಗೆ, ಜಾಸ್ತಿ ದೂರ ಏನು ಹೋಗಿಲ್ಲ ತಗ ನಾನು. ಅಲ್ಲ ಮಾವರೇ, ಅವರಿಗೆ ಮನೆಗೆ ಬರಕ್ಕೆ ಹೇಳಿದ್ರೆ ಮುಗ್ದೋಗ್ತಿತ್ತಪ್ಪ, ನೀವು ಸುಮ್ಮನೆ ಬಿಸ್ಲಾಗ ಹೋಗಿ ಬಂದ್ರಿ. ಇಲ್ಲ, ಅವ್ನು ಬರ್ತೀನಿ ಅಂತಾನೆ ಹೇಳ್ದ. ಆದ್ರೆ ನನಗೂ ಮನೆ ಕುತ್ಕೊಂಡು ಬೇಜಾರಾಗಿತ್ತ. ಅದಕ್ಕೆ ಚೂರ್ವರೆಗೆ ಹೋಗಿ ಬರೋಣ ಅಂತ ಹೋಗಿದ್ನವ. ಮಾವರೇ, ಹೋಗಿ ಕೈಕಾಲು ಮುಖ ತಗೊಂಡ್ಬರ್ರಿ, ಊಟಕ್ಕೆ ನೀಡ್ತೀನಂತೆ. ಇಲ್ಲವ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಊಟನ. ಆತ್ ಮಾವರೇ, 2:30 ಆಗೈತಲ್ಲ, ಬರ್ರಿ ಊಟ ಮಾಡ್ರಿ. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನವ. ನಿನ್ ಗಂಡ ಇನ್ನೂ ಬಂದಿಲ್ಲಲ್ಲ, ಅವ್ನು ಬಂದ್ಮೇಲೆ ಅವನ ಜೊತೆಗೆ ಊಟ ಮಾಡ್ತೀನಿ. ಮಾವರೇ, ಅವ್ರು ಬರೋದು ತಡ ಆಕತಿ, ನೀವು ಸುಮ್ಮನೆ ಊಟ ಮಾಡಿ ಬರ್ರಿ. ಇಲ್ಲವ, ನನಗೆ ಯಾಕೋ ಹಸಿವಿಲ್ಲ. ಅದಕ್ಕೆ ಅವ್ನು ಬರೋದು ತಡ ಆದ್ರೂ ಪರವಾಗಿಲ್ಲ, ನನಗೂ ಅವಾಗ ಸ್ವಲ್ಪ ಹಸಿವಾಗಿರ್ತತಿ. ಅವಾಗ 3 ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣಂತೆ. ಸರಿ ಮಾವರೇ, ಆಯ್ತು. ನೀ ನನಗೆ ಸೊಸೆಯಾಗಿ ಸಿಕ್ಕಿದ್ದು ನಮ್ಮ ಪುಣ್ಯ ನೋಡವ. ನಿಮ್ ಸ್ವಂತ ಅಪ್ಪನ ಥರ ನನ್ನನ್ನು ನೋಡ್ಕೊಂತೀಯ. ನನಗೆ ಮಗಳಿದ್ದಿದ್ರು ನಿನ್ ಥರ ನೋಡ್ಕೊಂತಿದ್ಲ ಇಲ್ಲ. ನಮ್ಮಪ್ಪ ಬೇರೆ ನೀವು ಬೇರೆ ಅಲ್ಲ ಮಾವರೇ, ನನಗೆ ಇಬ್ರು ಒಂದೇ ನನಗೆ. ಹೂನವ, ನೀನಾಗಿದ್ದಕ್ಕೆ ಎಲ್ಲಾನು ಹೊಂದಾಣಿಕೆಯಿಂದ ಎಲ್ಲ ಬಾಳೆ ಮಾಡ್ಕೊಂಡು ಹೊಂಟಿಯ ಚೆನ್ನಾಗಿ. ಸರಿ ಆತವ, ನಾನು ಒಳಗೋಗಿ ನನ್ನ ಕೋಣೆಗೆ ಮಲ್ಗಿರ್ತೀನಿ. ನಿನ್ ಗಂಡ ಬಂದ್ರಿ ಎಪ್ಸು ಊಟಕ್ಕೆ. ಹ್ಞೂ ಸರಿ ಆತ್ ಮಾವರೇ, ನೀವು ಮಲ್ಕ ಹೋಗ್ರಿ, ಅವ್ರು ಬಂದ್ರೆ ನೆಬಿಸ್ತೀನಿ. ಇವ್ರದಕ್ಕ ಇವತ್ತು ತಡ ಆತಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಊಟಕ್ಕೆ ಬರ್ತಿದ್ರು. ಏನಪ್ಪ, ಏನಲ್ಲಿ ಯಾರ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಹೆಂಗ್ ಕತೆ ಅಂತ. ಅಡುಗೆ ಎಲ್ಲ ಆಗೈತಿ, ಸ್ವಲ್ಪ ಮಜ್ಜಿಗೆ ಮಾಡ್ಬೇಕು ಕುಡಿಯೋಕ್ಕೆ. ಆಮೇಲೆ ಮಾವರಿಗೆ ಸೌತಿಕಾಯಿ ಬೇಕು, ಅದೊಂದು ಸ್ವಲ್ಪ ಹೆಚ್ಚಬೇಕು. ಅವ್ರು ಬರೋ ಅಷ್ಟೊತ್ತಿಗೆ ಅದನ್ನ ಮಾಡ್ಕೊತೀನಿ. ಅವ್ರು ಬಂದಮೇಲೆ ಎಲ್ರು ಊಟ ಮಾಡಿದ್ರೆ ಆಯ್ತು. ಮಾವರಿಗೆ ಕೆಮ್ಮು ಜಾಸ್ತಿ ಆಗೈತೆ ನೋಡು. ಇವರಿಗೆ ಹೇಳ್ಬೇಕು, ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಮಾವರಂತೂ ನಮ್ಮ ಹತ್ರ ಏನೂ ಹೇಳಲ್ಲ. ಸುಮ್ಮನೆ ಅವ್ರಿಗೆ ಹೇಳ್ತೀನಿ, ದವಾಖಾನೆ ಕರ್ಕೊಂಡು ಹೋಗ್ಬರಿ, ಒಂದ್ಸಲ ತೋರಿಸ್ಕೊಂಬರಿ ಅಂತ.